ದ್ವಿತೀಯ ಪಿಯು ಫಲಿತಾಂಶ ಪ್ರಕಟಗೊಂಡಿದೆ. ಪಿಯು ರಿಸಲ್ಟ್ನಲ್ಲಿ ಮತ್ತೆ ಹೆಣ್ಮಕ್ಕಳೇ ಸ್ಟ್ರಾಂಗ್. ಅಚ್ಚರಿ ತರಿಸುತ್ತೆ ರ್ಯಾಂಕ್ ವಿದ್ಯಾರ್ಥಿನಿಯರ ಕುಟುಂಬದ ಕತೆ. ದ್ವಿತೀಯ ಪಿಯು ಫಲಿತಾಂಶದಲ್ಲಿ ಮತ್ತೆ ಹೆಣ್ಮಕ್ಕಳೇ ಸಾಧನೆಯನ್ನ ಮಾಡಿ ತೋರಿಸಿದ್ದಾರೆ. ಹೆಣ್ಮಕ್ಕಳು ಯಾವತ್ತಿಗೂ ಕೂಡ ನಾವು ಸಾಧನೆ ಮಾಡೇ ಮಾಡ್ತೀವಿ ಅನ್ನೋದನ್ನ ಮತ್ತೆ ಮತ್ತೆ ಪ್ರೂವ್ ಮಾಡಿದ್ದಾರೆ. ಬೇಸರದ ಪಿಯು ರಿಸಲ್ಟ್ ಅಲ್ಲೂ ಅಚ್ಚರಿ ತರಿಸುತ್ತೆ ರ್ಯಾಂಕ್ ವಿದ್ಯಾರ್ಥಿನಿಯರ ಕುಟುಂಬದ ಕಥೆಗಳನ್ನ ಕೇಳಿದ್ರೆ. ನ್ಯೂಸ್ 18ನಲ್ಲಿ ರ್ಯಾಂಕ್ ವಿದ್ಯಾರ್ಥಿನಿಯರ ಮನದ ಮಾತನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಲಾರಿ ಡ್ರೈವರ್ ಮಗಳು ಸಂಜನಾ ಬಾಯಿ ರಾಜ್ಯಕ್ಕೆ ಮೊದಲ ಸ್ಥಾನ. ದೇಗುಲದ ಅರ್ಚಕರ ಮಗಳು ಭಾರ್ಗವಿ ರಾಜ್ಯಕ್ಕೆ 3ನೇ ಸ್ಥಾನ. ಕೂಲಿಕಾರನ ಮಗಳು ನಾಗವೇಣಿ ರಾಜ್ಯಕ್ಕೆ 5ನೇ ಸ್ಥಾನವನ್ನ ಪಡೆದಿದ್ದಾರೆ. ಎಜುಕೇಶನ್ ಅನ್ನೋದು ಯಾರಪ್ಪನ ಆಸ್ತಿಯೂ ಅಲ್ಲ ಅನ್ನೋದಕ್ಕೆ ಈ ವಿದ್ಯಾರ್ಥಿನಿಯರ ಸಾಧನೆಯೇ ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಯಾವ ರೀತಿಯಾಗಿ ಸಾಧನೆಯನ್ನ ಮಾಡಿದ್ದಾರೆ. ಸಾಧನೆ ಮಾಡೋದಿಕ್ಕೆ ಮನಸ್ಸೊಂದ್ರೆ ಇದ್ರೆ ಸಾಕು. ನಾವು ಕಷ್ಟಪಟ್ಟು ವಿದ್ಯಾಭ್ಯಾಸವನ್ನ ಕಲಿತ್ರೆ ಅದು ಫಲಿತಾಂಶ ಕೊಡುತ್ತೆ ಅನ್ನೋದಕ್ಕೆ ಈ ಎಲ್ಲಾ ವಿದ್ಯಾರ್ಥಿನಿಯರ ಸಾಧನೆಯನ್ನೇ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಈಗಾಗಲೇ ನೀವು ನೋಡ್ತಾ ಇದ್ರಲ್ಲ, ಒಬ್ಬೊಬ್ಬ ಹೆಣ್ಣು ಮಕ್ಕಳ ರ್ಯಾಂಕ್ ಪಡೆದಂತಹ ವಿದ್ಯಾರ್ಥಿನಿಯರ ಅವರ ಕುಟುಂಬದ ಸ್ಟೋರಿ ಯಾವ್ಯಾವ ರೀತಿಯಾಗಿದೆ ಅಂತ ಹೇಳಿ. ವಿದ್ಯಾರ್ಥಿನಿಯರ ಕುಟುಂಬದ ಕಥೆ ಇದೆಯಲ್ಲ, ಎಲ್ಲರಿಗೂ ಕೂಡ ಮಾದರಿ, ಎಲ್ಲರಿಗೂ ಸ್ಫೂರ್ತಿಯಾಗುತ್ತೆ. ವಿದ್ಯಾರ್ಥಿನಿಯರು ಒಬ್ಬೊಬ್ಬರದ್ದು ಒಂದೊಂದು ಕಥೆ ಇದೆ. ಯಾರ್ಯಾರು ರ್ಯಾಂಕ್ ಪಡ್ಕೊಂಡಿದ್ದಾರೆ, ಹೆಚ್ಚಿನ ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಲಾರಿ ಡ್ರೈವರ್ ಮಗಳು ಸಂಜನಾಬಾಯಿ ರಾಜ್ಯಕ್ಕೆ ಮೊದಲ ಸ್ಥಾನ ಆದರೆ, ದೇಗುಲದಲ್ಲಿ ಅರ್ಚಕರಾಗಿ ಕೆಲಸ ಮಾಡ್ತಾ ಇದ್ದಂತಹ ಅರ್ಚಕರ ಮಗಳು ಭಾರ್ಗವಿ ರಾಜ್ಯಕ್ಕೆ 3ನೇ ಸ್ಥಾನವನ್ನ ಪಡೆದಿದ್ದಾರೆ. ಕೂಲಿಕಾರನ ಮಗಳು ನಾಗವೇಣಿ ರಾಜ್ಯಕ್ಕೆ 5ನೇ ಸ್ಥಾನವನ್ನ ಪಡೆದಿದ್ದಾರೆ. ಈ ಮೂಲಕ ಮತ್ತೆ ಮತ್ತೆ ಹೆಣ್ಮಕ್ಕಳು ಎಜುಕೇಷನ್ ವಿಚಾರದಲ್ಲಿ ಯಾವತ್ತೂ ಕೂಡ ನಾವು ಏನೇ ಬಂದರೂ ಕೂಡ ಎಜುಕೇಷನ್ಗೆ ನಾವು ಇಂಪಾರ್ಟೆನ್ಸ್ ಕೊಟ್ಟೇ ಕೊಡ್ತೀವಿ ಅನ್ನೋದಕ್ಕೆ ಈ ಎಲ್ಲ ವಿದ್ಯಾರ್ಥಿನಿಯರ ಸಾಧನೆಯೇ ನಮ್ಗೆಲ್ಲರಿಗೂ ಕೂಡ ಮಾದರಿ, ಸ್ಫೂರ್ತಿ ಅಂತಲೇ ನಾವಿಲ್ಲಿ ಹೇಳಬೇಕಾಗುತ್ತೆ. ಕಾರಣ ಹೆಣ್ಣು ಮಕ್ಕಳನ್ನ ಎಷ್ಟೋ ಸಂದರ್ಭಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಸಾಕಪ್ಪ ಇನ್ನು ಓದೋದು ಬೇಡ ಅಂತ ಅಂದ್ಕೊಳ್ಳುವಂತಹ ಪೇರೆಂಟ್ಸ್ಗೆ ಈ ಹೆಣ್ಣು ಮಕ್ಕಳು ಮಾಡಿ ತೋರಿಸ್ತಾ ಇರುವಂತಹ ಸಾಧನೆಯಿಂದ ಮುಂದೆ ಅವರನ್ನು ಇನ್ನಷ್ಟು ಎಜುಕೇಷನ್ ಅವರಿಗೆ ಕೊಡಿಸ್ಬೇಕು ಅನ್ನುವಂತಹ ಮನಸ್ಸು ಬರಬೇಕು. ಆ ಒಂದು ಉತ್ಸಾಹವನ್ನ ನೀಡುವಂತಹ ಈ ಎಲ್ಲ ಹೆಣ್ಣು ಮಕ್ಕಳಿಗೆ ನಾವೆಲ್ಲರೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅವರೆಲ್ಲರಿಗೂ ಅಭಿನಂದನೆಯನ್ನ ಹೇಳಬೇಕು. ಕಲಾ ವಿಭಾಗದಲ್ಲಿ ಬಳ್ಳಾರಿ ಜಿಲ್ಲೆ ಕೊಟ್ಟೂರಿನ ಲಾರಿ ಡ್ರೈವರ್ ಮಗಳು ಸಂಜನಾಬಾಯಿ 597 ಅಂಕ ಗಳಿಸಿ ಕಲಾ ವಿಭಾಗದಲ್ಲಿ ಟಾಪರ್ ಆಗಿದ್ದಾರೆ. ದ್ವಿತೀಯ ಪಿಯುಸಿ ವಾಣಿಜ್ಯ ವಿಭಾಗದ ಭಾರ್ಗವಿ ರಾಜ್ಯಕ್ಕೆ 3ನೇ ಸ್ಥಾನ. ಕೋಲಾರ ನಗರದ ಮಹಿಳಾ ಸಮಾಜ ಕಾಲೇಜಿನ ವಿದ್ಯಾರ್ಥಿನಿ ಇವರು 3ನೇ ರ್ಯಾಂಕ್ ಅನ್ನ ಪಡ್ಕೊಂಡಿದ್ದಾರೆ. ಭಾಸ್ಕರ್ ಶಾಸ್ತ್ರಿ ಹಾಗೇನೆ ಸಂಗೀತ ದಂಪತಿಗಳ ಪುತ್ರಿ ಭಾರ್ಗವಿ. ತಂದೆ ಭಾಸ್ಕರ್ ಶಾಸ್ತ್ರಿ ದೇವಾಲಯದಲ್ಲಿ ಅರ್ಚಕರಾಗಿದ್ದಾರೆ. ಆದರೆ ಮಗಳು ವಿದ್ಯಾಭ್ಯಾಸದಲ್ಲಿ ಸಾಧನೆಯನ್ನ ಮಾಡಿದ್ದಾರೆ. ಉತ್ತಮ ವಿದ್ಯಾಭ್ಯಾಸವನ್ನ ಕೊಡಿಸಿದ್ದಾರೆ ಅರ್ಚಕರಾಗಿರುವ ಭಾಸ್ಕರ್ ಶಾಸ್ತ್ರಿ. ಕೋಲಾರ ತಾಲೂಕಿನ ಹುದುಕುಳ ಗ್ರಾಮದ ನಿವಾಸಿ ಭಾರ್ಗವಿ ವಾಣಿಜ್ಯ ವಿಭಾಗದಲ್ಲಿ 3ನೇ ರ್ಯಾಂಕ್ ಅನ್ನ ಪಡೆದಿದ್ದಾರೆ. ಇನ್ನು ಗೋಪಾನಕೊಪ್ಪದ ಸರ್ಕಾರಿ ಪಿಯು ಕಾಲೇಜಿನ ವಿದ್ಯಾರ್ಥಿನಿ ನಾಗವೇಣಿ ರಾಜ್ಯಕ್ಕೆ 5ನೇ ರ್ಯಾಂಕ್ ಪಡ್ಕೊಂಡಿದ್ದಾರೆ. ತಂದೆ ಆಂಟೋನಿ ಹಾಗೇನೆ ತಾಯಿ ಸರೋಜಾ ಕೂಲಿ ಮಾಡಿ ಜೀವನವನ್ನ ಸಾಗಿಸ್ತಾ ಇದ್ರು, ಮಗಳನ್ನ ಓದಿಸ್ತಾ ಇದ್ರು. ವಿದ್ಯಾರ್ಥಿ ವೇತನದ ನೆರವಿನಿಂದ ನಾಗವೇಣಿ ವಿದ್ಯಾಭ್ಯಾಸವನ್ನ ಮಾಡಿದ್ದು. ಕಡು ಬಡತನದಲ್ಲಿಯೇ ಓದಿ ಇದೀಗ 5ನೇ ರ್ಯಾಂಕ್ ಅನ್ನ ಪಡೆದಿದ್ದಾರೆ ನಾಗವೇಣಿ. ನ್ಯೂಸ್ 18 ಜೊತೆ ಕೂಡ ನಾಗವೇಣಿ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ, ಯಾವ ರೀತಿಯಾಗಿ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ನೋಡೋಣ. ಫೋನ್ ಮಾಡ್ರಿ